ಇನ್ನು ರಾಮನಗರದಲ್ಲಿ 40 ವಕೀಲರ ವಿರುದ್ಧ ಸುಳ್ಳು ಕೇಸನ್ನ ದಾಖಲಿಸಿದ್ದಕ್ಕೆ ವಕೀಲರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಎದುರು ವಕೀಲರು ಸಾಮೂಹಿಕವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿವರೆಗೆ ವಕೀಲರು ಪ್ರತಿಭಟನಾ ಮೆರವಣಿಗೆ ಕೂಡ ಮಾಡಿದ್ರು. ಇದೇ ವೇಳೆ PSI ತನ್ವೀರ್ ಹುಸೇನ್ ಅಮಾನತು ಮಾಡಬೇಕು ಅಂತ ಅವರು ಆಗ್ರಹಿಸಿ ಒಂದು ಪ್ರತಿಭಟನೆಯನ್ನ ಮಾಡ್ತಿರೋದು. ತನಿಖೆ ಮಾಡಿ ಕ್ರಮ ಕೈಗೊಳ್ಳುವಂತಹ ಭರವಸೆ ಕೊಟ್ಟರೂ ಕೂಡ ವಕೀಲರು ಈ ಮಾತನ್ನೇ ಕೇಳ್ತಾ ಇಲ್ಲ. ಜೊತೆಗೆ ರಾಮನಗರ ಜಿಲ್ಲೆ ಜೊತೆಗೆ ಮಂಡ್ಯ, ಮೈಸೂರು ಸೇರಿ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ವಕೀಲರು ಅಲ್ಲಿ ಬಂದು ಪ್ರತಿಭಟಿಸುತ್ತಿದ್ದಾರೆ. ಅಮಾನತು ಮಾಡದೇ ಇದ್ರೆ ಪ್ರತಿಭಟನೆಯನ್ನ ಇನ್ನೂ ತೀವ್ರ ಮಾಡ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆ ಕೂಡ ವಕೀಲರು ಕೊಡ್ತಾ ಇದ್ದಾರೆ. ಅವ್ರು ಮಾಡ್ತಿರುವಂತಹ ಆರೋಪ ಏನಪ್ಪಾ ಅಂತಂದ್ರೆ, ಸ್ಥಳೀಯ ಶಾಸಕರ ಒತ್ತಡದಿಂದ ಜಿಲ್ಲಾಡಳಿತ ಹೀಗೆ ಮಾಡ್ತಾ ಇದೆ. DCM DKಶಿ ಹಾಗೂ ಸಂಸದ DK ಸುರೇಶ್ ವಿರುದ್ಧ ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದನ್ನು ಕೇಳಲಿಕ್ಕೆ ಇವರು ಬಂದರು. ಯಾಕೆ ದೂರು ಕೊಡ್ತಿದ್ದೀರಿ ಅಂತ ಹೇಳಿ ನೀವು ಪ್ರಶ್ನೆ ಮಾಡಿ ಅದ್ರ ಮೇಲೆ ಗಲಾಟೆ ಕೊಟ್ಟು ಇವತ್ತು ಬಹುಶಃ ನನ್ನ ಪ್ರತಿ ನಾನು ದೊಡ್ಡ ಲಾಯರ್ ಅಲ್ಲ. ಈಗ ಅವ್ರು ಬಂದ್ರಲ್ಲ 20 ಜನ, ನಿಮ್ಮ ವಕೀಲರ ಸಂಘಗಳು ಬರಲಿಕ್ಕೆ ಪರ್ಮಿಷನ್ ಯಾರು ಕೊಡಬೇಕು? ಡಿಸ್ಟ್ರಿಕ್ಟ್ ಜಡ್ಜ್ ಕೊಡಬೇಕು, ಸೆಕ್ರೆಟರಿ ಅಲ್ಲ ಕೊಡೋದು. ಅದಕ್ಕೆ ನಿಮ್ಗೆ ಕೇಳಿದ್ರೆ ನಾನು ವಕೀಲ ಅಲ್ಲ, ಯಾರು ಕೊಡಬೇಕು ಪರ್ಮಿಷನ್ ವಕೀಲ ಸಂಘ ಬರಲಿಕ್ಕೆ? ಕೊಡಕ್ ಬಂದ್ರಲ್ಲ ಕಂಪ್ಲೇಂಟ್ 20 ಜನ 15 ಜನ ಬಂದಿರೋ 30 ಜನ ಬಂದಿರೋ ರಾಮನಗರ ಬೆಳೆಸ ಮಾನವರುಗಳು ಅಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಪರ್ಮಿಷನ್ ತಗೊಂಡಿಲ್ಲ, ನೇರವಾಗಿ ಅಲ್ಲಿ ಕಚೇರಿಗೆ ಬಂದವರೆ. ಇಲ್ಲಿ ನನ್ನ ಅಧಿಕಾರಿಗಳು ಹೇಳ್ತಾರೆ, ನಾನು ಫೋನ್ ಮಾಡಿದ್ರೆ ಇಲ್ಲ ಸೆಕ್ರೆಟರಿ ಪರ್ಮಿಷನ್ ತಗೊಂಡು ಆಮೇಲೆ ಹೋಗಿದ್ರು ಅಂತ. ಎಷ್ಟು ಸುಳ್ಳು ಹೇಳ್ತೀರಿ, ಯಾವ ಥರ ನಡ್ಕೊಂಡಿದ್ದೀರಿ ಇಲ್ಲಿ, ಇದೆಲ್ಲ ನಾವು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಾಗಿದೆ. ಇವತ್ತು ಬೆಳಿಗ್ಗೆ ನನಗೆ ಗೊತ್ತಿದೆ ಅವನು ಯಾರೋ MP ಫೋನ್ ಮಾಡ್ತಾರೆ, ಫೋನ್ ಮಾಡಿದಂತ ಎದ್ದಿದ್ದು ಸೆಲ್ಯೂಟ್ ಕೊಡ್ಕೊಂಡು ನೀವು ಚೇರ್ ಮೇಲೆ ಅಧಿಕಾರಿಗಳು ಯಾರು ಬಂದು ವಕೀಲರು ಬಂದು ಏನ್ ಮಾಡೋದು ಮಾಡ್ಕೊತಾರೆ, ಕೇರ್ ಮಾಡೋದು ಅದೇನು ನೋಡ್ತೀನಿ ನಾನು ಅಂತ ಹೇಳ್ದ ಅಂತ ಹೇಳಿ ಯಾರೋ MP. ಅದಕ್ಕೆ ನೀವು ಗೌರವ ಕೊಟ್ಕೊಂಡು ವಕೀಲರು 2-3 ಸಾವಿರ ಜನ ಇವತ್ತು ಇಡೀ ರಾಜ್ಯದಿಂದ ಬಂದು ನ್ಯಾಯ ಕೇಳಲಿಕ್ಕೆ ಬಂದ್ರೆ ಇದಾ ನೀವು ಆಡಳಿತ ನಡೆಸೋದು? ರಾಜ್ಯ ಎಲ್ಲಿಗೆ ಹೋಗ್ಬೇಕು ಅಂತ ಬಯಸ್ತಾ ಇದ್ದೀರಿ. ಅರಾಜಕತೆ ಆಗೋದಿಲ್ಲ ಈ ತರ ಆಡಳಿತ ಆದ್ರೆ. ರಾತ್ರಿ 10:30 ಗಂಟೆ ಆಗಿರ್ಬೇಕು, 10 ಗಂಟೆನ ಒಳಗಡೆ ಬರೀ SPDC ಇದ್ದಂಗಿಲ್ಲ, ಸಣ್ಣ ಅದಕ್ಕೆ ಎಷ್ಟು ಜನ ಪೊಲೀಸರು ಇವತ್ತು ಈ ಪ್ರಶ್ನೆ ಇದೆಯಲ್ಲ ನಿಮಗೆ. ನಾನು 20 ತಿಂಗಳು ಈ ತಾಲೂಕಿನ ಜನತೆ ಶಾಸಕನ ಮಾಡಿ ಈ ರಾಜ್ಯದಲ್ಲಿ ಈ ತರ ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್ ಕೆಲಸ ಮಾಡಿದ್ವಿ. 20 ತಿಂಗಳು ನಾನು ಆಡಳಿತ ನಡೆಸಿದೆ. ನಂತರ 14 ಎರಡನೇ ಬಾರಿ 14 ತಿಂಗಳು ಆಡಳಿತ ನಡೆಸಿದ್ದೆ. ಈ ರೀತಿ ಅಧಿಕಾರಿಗಳನ್ನು ನನ್ನ ಜೀವನದಲ್ಲಿ ನಾನು ದುರುಪಯೋಗ ಪಡಿಸ್ಕೊಂಡು ಜನಗಳ ಮೇಲೆ ದಬ್ಬಾಳಿಕೆ ಮಾಡಿದನಲ್ಲ. ನಾನು ಒಬ್ಬ ಅಧಿಕಾರಿ ಆಗ್ತಕ್ಕಂಥವ್ರನ್ನ ನೀವು ಗುಲಾಮ ತರ ನೀವು ಜನಪ್ರತಿನಿಧಿ ನಡೆಸ್ಕೊಳ್ಳೋದಾದ್ರೆ ಇವೆಲ್ಲ ಅನ್ಫಿಟ್ ಆಗ್ತೀರಿ. ಇವೆಲ್ಲ ಪೊಲಿಟಿಕ್ಸ್ ಅಲ್ಲಿ ನಮ್ಮ ಜನ ಇವತ್ತು ರಾಮನಗರದಲ್ಲಿ ಮುಂದೆ ಸರಿಯಾದ ತೀರ್ಮಾನಗಳು ಮಾಡ್ಕೋಬೇಕಾಗಿದೆ. ಏನು ರಾಮನಗರ ಉದ್ಧಾರ ಮಾಡ್ಬಿಟ್ಟವ್ರು ಯಾವ ಬೇಕಾದ್ರೂ ಬರ್ಲಿ ಚುನಾವಣೆ ಹೇಳ್ತಾರೆ. ನಮ್ಮ ವಕೀಲರಿಗೆ ನಾನು ಮನವಿ ಮಾಡ್ತೇನೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕಾದ್ರೆ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ಈ ದೇಶದಲ್ಲಿ ನಾವೆಲ್ಲ ಹುಟ್ಟಿರ್ಲಿಲ್ಲ, ನ್ಯಾಯಕ್ಕೋಸ್ಕರ ಪ್ರತಿನಿತ್ಯ ಇವತ್ತು ನೀವೇನು ಕೆಲಸ ನಿರ್ವಹಣೆ ಮಾಡ್ತೀರಿ, ಬುದ್ಧಿ ಮಾಡ್ತಾ ಇದ್ದೀರಿ. ಇದರಲ್ಲಿ ನಾನು ರಾಜಕೀಯ ಪರಿಸ್ಥಿತಿಯಲ್ಲಿ ಮಾತನಾಡಬಾರ್ದು, ಮಾತನಾಡಲ್ಲ. ಆದರೆ ಇವತ್ತು ನಡೆದಿರ್ತಕ್ಕಂಥ ಘಟನೆ ಏನಿದೆ, ಫಸ್ಟ್ ಏನು ಮಾಡಿದ್ರು 7ನೇ ತಾರೀಕು ರಫೀಕನ್ನು ಕಂಪ್ಲೇಂಟ್ ಕೊಟ್ಟವನಲ್ಲ, FIR ಹಾಕಿದಿರಲ್ಲ, ಒಂದು 10 ಜನದ ಹೆಸರು ಹಾಕವ್ರಲ್ವಾ. ಆ ರಫೀಕಿಗೆ ನಿಮ್ಮ ಹೆಸರನ್ನು ಹೆಂಗ್ ಗೊತ್ತಾಯ್ತು? 10 ಜನದ ಹೆಸರು ಇದ್ದಾರೋ ಅಂತ ಹಾಕಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳಿ
ಆರೋಪಿನ ಕುಂಡಿಸ್ಕೊಂಡು ಅವನ ಕೈಯಲ್ಲಿ ಗೊತ್ತಾಯ್ತಲ್ಲಿ ಪ್ರಗತಿಪರರು ಅಂತ ಹೇಳೋರಲ್ಲ, ಅದರಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಅದೆಲ್ಲೋ ನಿಮ್ ಸಂತೋಷ್ ಲಾಡಿಗ ಮಂತ್ರಿ ಅವರಲ್ಲ 70% ಬೋಗಸ್ ಕಾರ್ಡ್ ಅಂತಲ್ಲ. ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳೋರು ಎಲ್ಲ ದಿನ ಹೇಳ್ತಾರೆ, ಕಾರ್ಮಿಕ ಇಲಾಖೆಯಲ್ಲಿ 70% ಬೋಗಸ್ ಕಾರ್ಡ್ ಅವರೇ ಅಂತ. ಇಲ್ಲಿ ಎಷ್ಟು ಜನ ಅವರೇ ತನಿಖೆ ಮಾಡಪ್ಪ. ಅವರು ಪ್ರಗತಿಪರರು, ಪಾಪ ದಲಿತರು ಕೊಡಬೇಕಾದ ಫೆಸಿಲಿಟೀಸ್ನ, ಕಾರ್ಮಿಕರು ಕೊಡಬೇಕಾದ ಫೆಸಿಲಿಟೀಸ್ನ ಇವರು ಸುಳ್ಳು ನಕಲಿ ಸರ್ಟಿಫಿಕೇಟ್ ಮಾಡ್ಕೊಂಡು ಇಲ್ಲಿ ಈ ಕೆಲಸ ಮಾಡೋದಕ್ಕ ವಕೀಲರ ಮೇಲೆ ಜಗಳಾಡಕ್ಕೆ ಹೋಗಕ್ಕ ನಿಮಗೆ ಕೊಟ್ಟಿರೋದು ಕಾರಣ. ನನಗೂ ಗೊತ್ತಿದೆ ವಿಷಯ, ನಾನು ಮಾತಾಡ್ತಿಲ್ಲ ಅಷ್ಟೇ. ಏನೇನಿದೆ ರಾಮನಗರದಲ್ಲಿ ನಡೀತಿದೆ ತಿಳ್ಕೊತಾ ಇರ್ತೀನಿ, ನಡೆಸ್ತೀನಿ. ಸ್ವಲ್ಪ ದಿವಸ ಅಂತ ಬಿಟ್ಟಿದ್ದೀನಿ. ಯಾರಿಗೂ ಶಾಶ್ವತ ಅಲ್ಲ. ಜನಪ್ರತಿನಿಧಿಗಳನ್ನು ಅರ್ಥ ಮಾಡಬೇಕು, ರಾಜ್ಯ ಏನಾಗಬೇಕು. ಮೊನ್ನೆ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಅದ್ಯಾವುದೋ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದು ಸ್ಕೂಲ್ ಗಲಾಟೆಗೆ MLA ಮೇಲೆ FIR ಆಗ್ತಾರೆ. ಇಲ್ಲಿ ಹೋಮ್ ಮಿನಿಸ್ಟರ್ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ಇಲ್ಲ ನನಗೆ ಈಗ ಮಾಹಿತಿ ಬಂದಿದೆ, ಆ ಸ್ಥಳದಲ್ಲಿ MLA ಅವರು ಇರಲಿಲ್ಲ ಅಂತ ಹೇಳಿ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ. ಇದು ಹೋಮ್ ಮಿನಿಸ್ಟರ್ ಕೆಲಸ. ಎಷ್ಟು ಮಟ್ಟಿಗೆ ಮಾಹಿತಿಗಳು ಕೊಡ್ತೀರಿ, ಎಷ್ಟು ಮಟ್ಟಿಗೆ FIR ಹೇಳ್ತೀರಿ ನೋಡ್ತಾ ಇದ್ದೀನಿ. ಇದೆಲ್ಲ ಎಷ್ಟು ದಿವಸ ಇಂದ ರಾಜಕಾರಣ ಮಾಡಬೇಕು ಅಧಿಕಾರಿಗಳು. ನೀವು ಯಾರು ಗುಲಾಮರಲ್ಲ. ನಾನು ಮುಖ್ಯಮಂತ್ರಿಯಾಗಿ ಕಾನೂನು ಬಾಹಿರ ಕೆಲಸ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಅಷ್ಟು ಪ್ರಾಮಾಣಿಕವಾಗಿ ನಡ್ಕೊಂಡಿದ್ದೇವೆ. ಯಾರೋ ಒಬ್ಬ ಹೇಳಿ ಇವತ್ತು ರಾಜ್ಯದಲ್ಲಿ ಅಧಿಕಾರಿ ಕಾನೂನನ್ನು ದುರುಪಯೋಗ ಪಡಿಸ್ಕೊಂಡಿದ್ದು ನನಗೆ ನನ್ನ ಕಾರ್ಯಕರ್ತನಿಗೆ ರಕ್ಷಣೆ ಕೊಡಿ ಅಂತ ಹೇಳಿದ್ರೆ, ಒಂದೇ ಒಂದು ಘಟನೆ ಹೇಳಿದ್ರೆ ರಾಜಕೀಯ ಬಿಟ್ಬಿಡ್ತೀನಿ ನಾನು. ಸರ್ಕಾರದ ಅಧಿಕಾರಿಗಳಿರೋದು, ಸರ್ಕಾರ ಇರೋದು ಪ್ರತಿಯೊಬ್ಬ ಪ್ರಜೆಗೆ ರಕ್ಷಣೆ ಕೊಡಲಿಕ್ಕೆ. ಅಮ್ಮಾಯಿಗೆ ಇವತ್ತು ನಮ್ಮ ವಕೀಲರುಗಳ ಮೇಲೆ 40 ಜನದ ಮೇಲೆ ನೀವು ಇತರರು ಅಂತ ಹಾಕೊಂಡು ಕೇಸನ್ನು ಹಾಕೊಂಡು ಹೇಳಿದ್ರು ಸೂಪರ್ಶಾಸ್ತ್ರಿ ಹೇಳಿದ್ರು, ನಮಗೆ ನಿಮಗೆ ಪೊಲೀಸ್ ಅಧಿಕಾರಿಗಳು ಬೀರಿಪಲ್ಲ, ನಮ್ಗೆ ತಾಕತ್ತಿದೆ, ಶಕ್ತಿ ಇದೆ, ನಾವು ಕೋರ್ಟಲ್ಲಿ ಫೇಸ್ ಮಾಡ್ಕೊತೀವಿ, ಗೊತ್ತಿದೆ ನಮ್ಗೆ ಈ ದಯಾದಾಕ್ಷಿಣ್ಯ ಬೇಕಿಲ್ಲ ಅಂತ ಏನು ಹೇಳ್ತಾರೆ. ಇವತ್ತು ಆ ವ್ಯಕ್ತಿ ಆ ಫಲಬಳಕೆಯನ್ನು ಮಾಡ್ಕೊಂಡಿದ್ದಾರೆ. ಇವತ್ತೇನಾದ್ರು ಅವ್ರ ಮೇಲೆ ಕಂಟೆಂಪ್ಟ್ನ ಇವತ್ತು ಸೆಕ್ಷನ್ ಅಲ್ಲಿ ಏನಾದ್ರು ಕೇಸ್ ಹಾಕಿದ್ರ? ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ಅರ್ಕೆರೆ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಮೋಹನ್, ಒಂದು ಕೇಸ್ ದಾಖಲಾಯಿತು ಒಬ್ಬ ವಕೀಲನ ಮೇಲೆ ನ್ಯಾಯಾಂಗ ನಿಂದನೆಗೆ, ಓಕೆ, ಆದ್ರೆ 40 ಕೇಸ್ ಬೇರೆ ವಕೀಲರ ಮೇಲೆ ದಾಖಲಾಗಿದೆಯಲ್ಲ, ಸುಳ್ಳು ಕೇಸ್ ಅಂತ ಹೇಳ್ತಿದಾರಲ್ಲ, ಏನಿದೆ ಎಕ್ಸಾಕ್ಟ್ಲಿ? ಖಂಡಿತ ರಾಹುಲ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಓರ್ವ ವಕೀಲನ ಮೇಲೆ ಪ್ರಕರಣ ದಾಖಲಾಗಿರುತ್ತೆ. ಆ ವಕೀಲರ ಸಂಘಕ್ಕೆ ಪ್ರವೇಶನ ಮಾಡಿ ಏಕಾಏಕಿ ದಾಂಧಲೆಯನ್ನ ಮಾಡ್ತಾನೆ. ಈ ಒಂದು ದಾಂಧಲೆ ಪ್ರಕರಣ ಹೋಗಿ 40 ಜನರ ಮೇಲೆ FIR ಕೂಡ ದಾಖಲಾಗುತ್ತೆ. ಈ ಒಂದು 40 ಜನರ FIR ದಾಖಲಾದಂತ ಬಳಿಕ ಸುಳ್ಳು ಪ್ರಕರಣವನ್ನ ದಾಖಲಿಸಿದ್ದೀರಿ ಎಂದು ಈಗಾಗಲೇ ವಕೀಲರು ಕೂಡ ಕಳೆದ 1 ವಾರದಿಂದ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಏನು ಕಲಾಪಗಳಿಗೆ ಅಟೆಂಡ್ ಆಗದಲೇ ಇವರು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಉಗ್ರ ಸ್ವರೂಪವನ್ನ ಪಡೆದುಕೊಂಡಂತಹ ಪ್ರತಿಭಟನೆ ಏನು ಕೋರ್ಟ್ ಆವರಣದಿಂದ ಜಿಲ್ಲಾಧಿಕಾರಿ ಆವರಣದವರೆಗೂ ಬೃಹತ್ ರ್ಯಾಲಿಯನ್ನ ಮಾಡೋ ಮೂಲಕ, ಅಂದ್ರೆ ವಿವಿಧ ಜಿಲ್ಲೆಗಳಿಂದ, ರಾಮನಗರದ ಅಕ್ಕಪಕ್ಕ ಜಿಲ್ಲೆಗಳಿಂದ ನೂರಾರು ವಕೀಲರು ಕೂಡ ಆ ಒಂದು ಬೃಹತ್ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಈ ಒಂದು ಮೆರವಣಿಗೆ ಕೂಡ ಜಿಲ್ಲಾಧಿಕಾರಿ ಕಚೇರಿಯನ್ನ ತಲುಪಿತ್ತು. ಅದಾದ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡ್ಕೊಂಡ್ರು. ಅಂದ್ರೆ PSI ಆಗಿರ್ತಕ್ಕಂಥ ತನ್ವೀರ್ ಹುಸೇನ್ ಅವರನ್ನ ಅಮಾನತು ಮಾಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಬೇಡಿಕೆಯನ್ನ ಇಟ್ರು. ಆದ್ರೆ ಏನು ಈ ಒಂದು ಅಮಾನತಿಗೆ ಬೇಡಿಕೆಯನ್ನ ಇಟ್ಟಂತ ಸಂದರ್ಭದಲ್ಲಿ 2 ಅವಧಿಯನ್ನ ಜಿಲ್ಲಾಧಿಕಾರಿಗಳು ಕೂಡ ಅವಕಾಶವನ್ನ ಕೇಳಿದ್ರು. ಅದಾದ ಬಳಿಕ ಅಂದ್ರೆ 5 ಗಂಟೆಯ ನಂತರ ಕೂಡ ಜಿಲ್ಲಾಧಿಕಾರಿಗಳಾಗಿರ್ಬೋದು, SP ಆಗಿರ್ಬೋದು ಎದ್ದು ಅಂದ್ರೆ ಕಚೇರಿಯನ್ನು ಬಿಟ್ಟು ಆಚೆ ಬರದ ಕಾರಣ ಏಕಾಏಕಿ ಜಿಲ್ಲಾಧಿಕಾರಿಯ ಮುಂಭಾಗ ಇರ್ತಕ್ಕಂಥ 2 ಗೇಟ್ಗಳ ಬಳಿ ಏನು ಬೀಗವನ್ನ ಹಾಕಿ ದಿಗ್ಬಂಧವನ್ನ ವಕೀಲರು ಕೂಡ ಹೇರಿದ್ರು. ಇದಾದ ಬಳಿಕ ಏಕಾಏಕಿ ಸ್ವರೂಪವನ್ನ ಪಡೆದುಕೊಂಡಂತಹ ಹೋರಾಟ ತೀವ್ರ ಮಟ್ಟಕ್ಕೆ ತಲುಪಿತು. ಅಂದ್ರೆ ಹೋರಾಟವನ್ನ ಹೋರಾತ್ರಿ ಧರಣಿಯನ್ನ ಮಾಡೋ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೂ ಕೂಡ ವಕೀಲರು ಮುಂದಾದ್ರು. ಈ ಒಂದು ಸಂದರ್ಭದಲ್ಲಿ ಹಾಸಿಗೆಗಳನ್ನು ಕೂಡ ಜಿಲ್ಲಾಧಿಕಾರಿಯ ಕಚೇರಿ ಮುಂಭಾಗ ಹಾಕಿ ಮಲಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಿಕ್ಕೂ ಕೂಡ ಮುಂದಾದ್ರು. ಇದಾದ ಬಳಿಕ ಏಕಾಏಕಿ ಜಿಲ್ಲಾಧಿಕಾರಿ ಆಗಿರ್ಬೋದು, ಹಾಗೆ SP ಕೂಡ ಸ್ಥಳಕ್ಕೆ ಧಾವಿಸಿ 2 ದಿನಗಳ ಅವಧಿಯನ್ನ ಕೂಡ ಕೇಳಿದ್ರು. ಇದಾದ ಬಳಿಕ ಏನು 2 ದಿನಗಳ ಅವಧಿಗೂ ಕೂಡ ಬಗ್ಗದಂತ ವಕೀಲರು ಸದ್ಯ ಅವರ ಹೋರಾಟವನ್ನು ಕೂಡ ಹೋರಾಟವನ್ನ ಹೆಚ್ಚು ಮಾಡ್ಲಿಕ್ಕೂ ಕೂಡ ಮುಂದಾಯಿದ್ರು.
ಇದಾದ ಬಳಿಕ ಈಗ ರಾಜಕೀಯ ತಿರುವನ್ನ ಪಡೆದುಕೊಂಡಿರ್ತಕ್ಕಂಥ ಪೊಲೀಸ್ ಹಾಗೂ ವಕೀಲರ ವಿವಾದ ಸದ್ಯ ತಾರ್ಕಿಕ ಹಂತಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಈ ಒಂದು ವಕೀಲರ ಹೋರಾಟಕ್ಕೂ ಕೂಡ ಮಾಜಿ ಸಿಎಂ HD ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಧಾವಿಸಿ ಅವರ ಒಂದು ಅಹವಾಲನ್ನ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಏನು ವಕೀಲರ ಹಾಗೆ ಪೊಲೀಸರ ಜಟಾಪಟಿಗೆ ಮೂಲ ಕಾರಣ ಅಂತಂದ್ರೆ TK ಬ್ರದರ್ಸ್ ಅನ್ನೋದು ಆರೋಪವನ್ನು ಕೂಡ ವಕೀಲರ ಸಂಘದವರು ಕೂಡ ಈಗಾಗಲೇ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ಎಸ್ ಥ್ಯಾಂಕ್ ಯು ಮೋಹನ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.